ದಿನವೂ ವ್ಯಾಪಾರ, ಹಣ ಸಂಪಾದನೆಗೆ ಮಿತಿಯೇ ಇಲ್ಲ. ಊರಿನಲ್ಲಿಯೇ ಆರಂಭಿಸಬಹುದು ಈ ಬಿಸ್ನೆಸ್. ಈ ಬಿಸ್ನೆಸ್ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಲಕ್ಷಾಂತರ ರೂಪಾಯಿ, ಅಂದರೆ ಹಳ್ಳಿಗಳಿಂದಾನೇ ನಾವಿರೋ ಜಾಗದಿಂದನೇ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿದ ಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆಯೇ ನಾನಿವತ್ತು ಹಾಕಿರುವಂಥ ನೆಕ್ಲೆಸ್, ನೆಕ್ ಚೈನ್ ಬಂದು ಲಕ್ಷ್ಮಿ ಪೆಂಡೆಂಟದು, ಇಯರಿಂಗ್ಸ್ ಕೂಡ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಡ್ರೆಸ್ಗೆ, ಸ್ಯಾರೀಸ್ಗೆ ಹೇಳಿ ಮಾಡಿಸಿದ್ದಂತಹ ಆಗಿದೆ. ಆ್ಯಂಡ್ ಇದ್ರ ಜೊತೆಗೆ ನಾವೇನಾದರೂ ಹಾಕ್ತೀವಂದರೆ ಸಣ್ಣದಾಗಿ ಒಂದು ಚಿಕ್ಕದ ನೆಕ್ ಚೈನ್ ಹಾಕಬಹುದು. ಇಲ್ಲ ಅಂದರೆ ಇದನ್ನು ಕೂಡ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ನಿಮಗೆ ನೋಡ್ಬೋದು, ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ಯಾಕೆ ತಡ, ಕಡಿಮೆ ರೇಟ್ಗೆ ವಿತ್ ಶಿಪ್ಪಿಂಗ್ ಚಾರ್ಜಸ್ ಸೇರಿಸಿ ಕಡಿಮೆ ರೇಟ್ಗೆ ನಿಮ್ಮನೆ ಬಾಗಿಲಿಗೆ ಐಟಮ್ ಬಂದು ಸೇರುತ್ತೆ. ಸೊ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಬೇಗ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ. ನಿಮಗೆ ಯಾವ ರೀತಿ ಪ್ರಾಡಕ್ಟ್ ಬೇಕು ನನಗೆ ಮೆಸೇಜ್ ಕಳಿಸಿದ್ರೆ ನಾನು ಕೂಡ ನಿಮಗೆ ಅದೇ ಥರ ಪ್ರಾಡಕ್ಟ್ಸ್ ಕಳಿಸಿ ರೇಟ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನನಗೆ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಇಂದಿನ ದಿನಗಳಲ್ಲಿ ವ್ಯಾಪಾರವು ಹೊಸತನವನ್ನು ಪಡೆದುಕೊಳ್ಳುತ್ತಿದೆ. 10 ವರ್ಷಗಳ ಹಿಂದೆ ಇದ್ದ ವ್ಯಾಪಾರಕ್ಕೆ ಇಂದು ಮಾರುಕಟ್ಟೆಯಲ್ಲಿ ಯಾವುದೇ ಬೇಡಿಕೆ ಇರಲ್ಲ. ಆದ್ದರಿಂದ ವ್ಯಾಪಾರಿಗಳು ಮಾರುಕಟ್ಟೆಯ ಬದಲಾವಣೆಗಳಿಗೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ತಮ್ಮನ್ನು ಮತ್ತು ತಮ್ಮ ಉತ್ಪನ್ನಗಳನ್ನು ಬದಲಿಸಿಕೊಳ್ಳುತ್ತಿರುತ್ತಾರೆ. ಅದಂತೂ ಸತ್ಯನೇ ಅಲ್ವಾ? ಈಗ 10 ವರ್ಷಕ್ಕಿಂತ ಯಾವುದೋ ಒಂದು ಒಳ್ಳೆ ಪ್ರಾಡಕ್ಟ್ ಅಂದರೆ ಅದೇ ಒಂದು ದೊಡ್ಡ ಫೇಮಸ್ ಆಗಿರುತ್ತೆ. ಸೊ ಅದು 10 ಇಯರ್ಸ್ ಬ್ಯಾಕ್ ನೋಡಿದ್ರೆ, ಅಂದರೆ 10 ವರ್ಷದ ಹಿಂದೆ ಇದ್ದಿದ್ದು ಇವತ್ತಿನ ಐಟಮ್ ನಾವು ಇದು ಮಾಡೋಕ್ಕೆ ಹೋದರೆ ಅದನ್ನ ಹೆಸರು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಅಂದರೆ ನಾವು ಚಿಕ್ಕವರು ಇರ್ತಿರ್ಬೇಕಾದ್ರೆ 90s ಕಿಡ್ಡಲ್ಲಿ ನಮಗೆಲ್ಲ ₹1 ಜಾಮೂನ್ ಎಲ್ಲ ಬರ್ತಿತ್ತಲ್ಲ, ಅದು ಪೆಪ್ಸಡೆಂಟು ಇದು ರೌಂಡಾಗಿರೋ ಅದನ್ನೆಲ್ಲ ನಾವು ತುಂಬ ಇಷ್ಟಪಡ್ತಿದ್ವಿ. ಆ್ಯಂಡ್ ನಾವು ₹1ಗೆ ನಮಗೆ ಬಜೆಟ್ ತುಂಬ ಬರ್ತಿತ್ತು. ಬಟ್ ಈಗ ಅದು ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ, ಅದು ಏನಂತಲೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಸೊ ಈಗಿನ ಮಕ್ಕಳಿಗೆ ಏನು ಗೊತ್ತು? ಡೋನೆಟ್ಸ್, ಪಿಜ್ಜಾ. ನಮಗೆ ಹಿಂದಿನ ಕಾಲದಲ್ಲಿ ನಮ್ಗೆ ಇದೇನಂದರೆ ಅಂತ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ₹1 ಚಾಕ್ಲೇಟು, ವರ್ಕಿ, ಬನ್ನು, ಈ ಥರ ಗೊತ್ತಿತ್ತಲ್ಲ. ಸೊ ಈ ಥರ ಕಾಲ ಬದಲಾಗ್ತಾ ಇದ್ದಂಗೆ ಬಿಸ್ನೆಸ್ಗಳು ಕೂಡ ಬದಲಾಗ್ತಾ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಏನೆಲ್ಲ ಇದೆ ಅದನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರೋಣ. ಹಾಗಾದರೆ ಮಾತ್ರ ವ್ಯಾಪಾರದಲ್ಲಿ ಮುಂದುವರಿಯಲು ನಾವು ಸಾಧ್ಯ ಆಗುತ್ತೆ. ಸೊ ಇಂದು ನಾವು ಹೇಳುತ್ತಿರುವ ವ್ಯಾಪಾರ ಟ್ರೆಂಡಿಂಗ್ನಲ್ಲಿದ್ದು ನೀವಿರುವ ಪ್ರದೇಶದಲ್ಲಿಯೇ ಸಣ್ಣದಾಗಿ ಆರಂಭಿಸಬಹುದು. ಈ ವಸ್ತುವಿಗೆ ಹೆಚ್ಚು ಬೇಡಿಕೆ ಹೊಂದಿರುವ ಕಾರಣ ಪ್ರತಿದಿನವೂ ವ್ಯಾಪಾರ ನಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸೇವಿಸುವ ಆಹಾರದ ಟ್ರೆಂಡ್ ಸಹ ಬದಲಾಗುತ್ತಿದೆ. ಮಕ್ಕಳಿರುವ ಮನೆಯಲ್ಲಿ ಬೆಳಗಿನ ತಿಂಡಿಯಲ್ಲಿ ಬ್ರೆಡ್ ಅಧಿಕವಾಗಿ ಬಳಕೆಯಾಗುತ್ತದೆ, ಹೌದಲ್ವಾ? ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳು ಚಿಕ್ಕ ಮಕ್ಕಳು ಮನೇಲಿ ಇರ್ತಾರೆ ಅಂದರೆ ಬ್ರೆಡ್ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ. ಆ್ಯಂಡ್ ಪೇಷಂಟ್ಗಳಿರ್ತಾರಲ್ಲ ಅವ್ರ ಮನೆಯಲ್ಲಿ ಕೂಡ, ಆ್ಯಂಡ್ ಶುಗರ್ ಈ ಥರ ಅವ್ರ ಮನೆಗಳಲ್ಲಿ ಬ್ರೆಡ್ ಕಾಮನ್ ಆಗಿ ಬ್ರೆಡ್ ಇರುತ್ತೆ. ಸೊ ಅದರ ಬಿಸ್ನೆಸ್ಸನ್ನೇ ನೀವು ಮಾಡ್ಬೋದು. ಹಾಗೆಯೇ ಅದರಿಂದ ನೀವಿರುವ ಪ್ರದೇಶದಲ್ಲಿ ಬ್ರೆಡ್ ತಯಾರಿಕಾ ಘಟಕ ಆರಂಭಿಸಬಹುದು. ಬ್ರೆಡ್ ತಯಾರಿಸಿ ಪೊಟ್ಟಣಗಳನ್ನು ನಿಮ್ಮ ಸುತ್ತಲಿರುವ ಅಂಗಡಿಗಳಿಗೆ ಮತ್ತು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ಹಣ ಸಂಪಾದಿಸಬಹುದು. ನೀವು ಮನೆಯಲ್ಲೇ ಕೂತ್ಕೊಂಡು ಬನ್ ಮಾಡಿ ನಿಮ್ಮ ಸುತ್ತಮುತ್ತ ಅಂಗಡಿಗಳಿರುತ್ತಲ್ವ, ಆ ಅಂಗಡಿಗಳಿಗೆ ನೀವು ಸೇಲ್ ಮಾಡ್ಬೋದು. ಇಲ್ಲ ಅಕಸ್ಮಾತಾಗಿ ನಾವೇನಾದರೂ ಅಲ್ಲಿ ಸೇಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ದೂರದ ಆಲೋಚನೆ ಮಾಡಿ, ಹೇಗೋ ಆನ್ಲೈನ್ ಎಲ್ಲ ಇದೆ ಅಲ್ವಾ, ಅಲ್ಲಿಂದನೂ ನೀವು ಸೇಲ್ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಬ್ರೆಡ್ ತಯಾರಿಕಾ ಘಟಕ ಆರಂಭಿಸಲು ನಿಗದಿತವಾದ ಕಟ್ಟಡ, ಸುಧಾರಿತ ಯಂತ್ರೋಪಕರಣ, ನೀರು ಮತ್ತು ವಿದ್ಯುತ್ ಸರಬರಾಜು ಹೊಂದಿರಬೇಕಾಗುತ್ತದೆ. ಸೊ ಇದನ್ನು ಮನೆಯಿಂದ ಮಾಡೋದಕ್ಕೆ ಆಲ್ಮೋಸ್ಟ್ ಆಗೋದಿಲ್ಲ, ಯಾಕಂದರೆ ಬೇಕರಿಗಳಲ್ಲೆಲ್ಲ ಅದು ಬಂದ್ ಮಾಡೋದಕ್ಕೆ ಅಂತ ಒಂದು ಮಿಷನ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ನೀರು, ವಿದ್ಯುತ್ ಇದೆಲ್ಲ ಬೇಕಾಗುತ್ತೆ ಅಲ್ಲ. ಇದೆಲ್ಲರ ಜೊತೆಗೆ ನಿಮಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನ ಮಾರಾಟ ಮಾಡುವ ಕಲೆಯೂ ನಿಮ್ಮಲ್ಲಿರಬೇಕು. ಒಂದು ಪ್ರಾಡಕ್ಟ್ ಮಾಡಿದ್ರೆ ಆ ಪ್ರಾಡಕ್ಟ್ನ ಸೇಲ್ ಮಾಡೋ ಸ್ಕಿಲ್ಸ್ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ, ಹೌದಲ್ವ? ಈಗ ನಾನು ಏನೋ ಒಂದು ಅಂದರೆ ನಾನು ಈ ಜ್ಯುವೆಲ್ಸನ್ನು ಈಗ ಸೇಲ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ನಾನು ಮನೆಯಲ್ಲೇ ಇಟ್ಕೊಂಡ್ರೆ ಸೇಲ್ ಆಗೋದಿಲ್ಲ. ಇದು ನಾನು ಪಬ್ಲಿಸಿಟಿ ಕೊಡಲೇಬೇಕು, ಈ ಥರ ನನ್ನ ಹತ್ರ ಇದೆ, ಇದು ಸೇಲ್ ಆಗ್ತಿದೆ, ಈ ಥರ ಚೆನ್ನಾಗಿದೆ ಅಂತ. ಸೊ ಆ ಸ್ಕಿಲ್ಸ್ ನಮ್ಮಲ್ಲಿದೆಯಾ? ನಮಗೆ ಶಕ್ತಿ ಇದೆಯಾ? ಇರುತ್ತೆ. ಪ್ರತಿಯೊಬ್ಬರು ಅದನ್ನು ರೂಢಿಸ್ಕೋಬೇಕು. ಈಗ ನನಗೆ ಈ ಸ್ಕಿಲ್ ಇದೆ, ಬಟ್ ನಾನೇನಾದರೂ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಯಾರಾದರೂ ನಾನು ಏನಾದರೂ ಅಂತಾರೆ, ನನಗೆ ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಅಂತ ನಾನು ಕೂತ್ಕೊಂಡ್ರೆ ನಾನು ಇದನ್ನು ಸೇಲ್ ಮಾಡೋಕ್ಕಾಗಲ್ಲ, ಯೂಟ್ಯೂಬು ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು
ನಾವು ಯೋಚನೆ ಮಾಡಿ ಆಚೆ ಕಾಲಿಡಬೇಕಾಗುತ್ತೆ. ಹಾಗೆ ಬ್ರೆಡ್ ತಯಾರಿಕಾ ಘಟಕ ಆರಂಭಿಸಲು ಕನಿಷ್ಠ ನಿಮಗೆ 4 ರಿಂದ 5 ಲಕ್ಷ ರೂಪಾಯಿ ಬೇಕಾಗುತ್ತದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಈ ಉದ್ಯಮ ಆರಂಭಿಸಲು ನಿಮಗೆ ಸಾಲದ ನೆರವು ಸಹ ಸಿಗುತ್ತದೆ. ಕನಿಷ್ಠ 10,000 ಚದರ ಅಡಿ ಜಾಗ ನಿಮಗೆ ಬೇಕಾಗುತ್ತದೆ. ಮುದ್ರಾ ಯೋಜನೆ ಅಂತ ಏನು ಕೇಂದ್ರ ಸರ್ಕಾರದವ್ರು ಮಾಡಿದ್ದಾರೆ, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ಕಡಿಮೆ ಬಡ್ಡಿಯಲ್ಲಿ ಇವರು ಲೋನ್ ಕೊಡ್ತಾರೆ. ಆ್ಯಂಡ್ 10 ಚದರ ಅಡಿ ಜಾಗ ತೋರಿಸಿ ಇದನ್ನು ಯಂತ್ರಗಳನ್ನೆಲ್ಲ ತಗೊಳ್ಳೋದಕ್ಕೆ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಬ್ರೆಡ್ ಆಹಾರ ಉತ್ಪನ್ನವಾಗಿದ್ದು ಈ ವ್ಯವಹಾರ ಪ್ರಾರಂಭಿಸಲು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ. ಇದರ ಜೊತೆಗೆ FSSAI ನಿಂದ ಆಹಾರ ವ್ಯಾಪಾರ ಕಾರ್ಯಾಚರಣೆ ಪರವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಪರವಾನಗಿ ಹೊಂದಿರುವ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತದೆ. ಮಾರುಕಟ್ಟೆಯಲ್ಲಿ ಒಂದು ಬ್ರೆಡ್ ಪ್ಯಾಕೆಟ್ 40 ರಿಂದ 60 ರೂಪಾಯಿವರೆಗೆ ಮಾರಾಟವಾಗುತ್ತದೆ. ಒಂದು ಪ್ಯಾಕೆಟ್ ಮೇಲೆ ಕನಿಷ್ಠ 20 ರಿಂದ 30% ಲಾಭ ಸಿಗುತ್ತದೆ. ಹೆಚ್ಚು ಉತ್ಪಾದನೆ ಮಾಡದಷ್ಟು ನಿಮ್ಮ ಲಾಭದ ಪ್ರಮಾಣವೂ ಸಹ ಏರಿಕೆಯಾಗುತ್ತದೆ. ನಿಮ್ಮ ಬ್ರೆಡ್ ಪ್ಯಾಕೆಟ್ಗೆ ಬೇಡಿಕೆ ಹೆಚ್ಚಾದರೆ ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ಹಣ ಸಂಪಾದಿಸಬಹುದು. ಭವಿಷ್ಯದಲ್ಲಿ ವ್ಯಾಪಾರವನ್ನು ವಿಸ್ತರಿಸುವ ಅವಕಾಶಗಳು ಇದರಲ್ಲಿವೆ. ಅಂದರೆ ಇದನ್ನು ಮಾಡೋ ಶಕ್ತಿ ನಿಮಗಿದೆಯಾ? ನಿಮ್ಮ ಹತ್ರ 4 ರಿಂದ 5 ಲಕ್ಷ ದುಡ್ಡಿಲ್ಲ ಅಂದರೆ ಮುದ್ರಾ ಯೋಜನೆಗೆ ಹಾಕಿ ಕಟ್ಟೋ ಶಕ್ತಿ ಇದೆಯಾ? 10 ಚದರ ಅಡಿ ಈಗ ಒಂದು ಮಾಡಿದ ತಕ್ಷಣವೇ ಯಾವುದು ವ್ಯಾಪಾರ ಆಗಿಬಿಡೋದಿಲ್ಲ. ಆ್ಯಂಡ್ ಅದನ್ನೆಲ್ಲ ಗೌರ್ಮೆಂಟ್ ಕಡೆಯಿಂದ ನಾವೇನಾದರೂ ಒಂದು ಒಳ್ಳೆ ತೊಗೊಳ್ಳೋದೆಲ್ಲ ಇರುತ್ತೆ ಅಲ್ಲ, ಅದನ್ನೆಲ್ಲ ತೊಗೊಂಡು ರಿಸ್ಕ್ ಇಟ್ಕೊಳ್ದೆ ನಾವು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋರು ಮಾತ್ರ ಇದನ್ನು ಮಾಡಬೇಕು. ಆ್ಯಂಡ್ ನನಗೆ ಶಕ್ತಿ ಇದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ, ನಾನು ಯಾರನ್ನೂ ಇಟ್ಕೊಳ್ದೆ ಒಂದಿಬ್ಬರನ್ನ ಮಾತ್ರ ಬ್ರೆಡ್ ಅಂದರೆ ತಯಾರಿಸೋದು ಒಂದು ಇದಕ್ಕೆ ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೋತೀನಿ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋರು ಕೂಡ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ನಾನು ಹಾಕಿರೋ ಜ್ಯುವೆಲ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿತ್ ಇಯರಿಂಗ್ಸ್ ಕೂಡ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಕೂಡ ಈ ಜ್ಯುವೆಲ್ಸು. ಆ್ಯಂಡ್ ಹಾಗೆಯೇ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಆಗ್ಬೋದು ನೀವು. ನಾನು ನಮ್ಮ ಹತ್ರ ಏನೆಲ್ಲ ಜ್ಯುವೆಲ್ಸ್ ಇದೆ ಅದನ್ನ ಕಳಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಕೂಡ ಅದನ್ನು ಕೂಡ ನಾವು ತರಿಸಿ ಕೊಡ್ತೀವಿ ನಿಮಗೆ. ಹಾಗೆಯೇ ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ. ಮೆಸೇಜ್ ಮಾಡಿ ನಮಗೆ ಈ ಥರದ್ದು ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಮತ್ತೊಂದು ವಿಡಿಯೋ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬೈ ಬಾಯ್.